ಹಾಯ್ ನಮಸ್ತೆ ಫ್ರೆಂಡ್ಸ್. ನೋಡಿ, ಕ್ಯಾರೆಟು ಬೀನ್ಸು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಚಪಾತಿ, ದೋಸೆ ಎಲ್ಲ ಸೂಪರಾಗಿರುತ್ತೆ. ಮತ್ತು ಬೇಳೆ ಸಾರು, ಮೊಸರು ಸಾರು ಎಲ್ಲ ಮಾಡಿದಾಗ ಸೈಡ್ಸ್ಗೆ ಚೆನ್ನಾಗಿರುತ್ತೆ. ನೋಡಿ, ಬೀನ್ಸು ಮತ್ತು ಕ್ಯಾರೆಟ್ನ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನ ನೀರು ಹಾಕಿ ಬೇಯಿಸ್ತಾ ಇಲ್ಲ. ನಾನು ಡೈರೆಕ್ಟ್ ಓವನ್ಗೆ ಇಡ್ತಾ ಇದ್ದೀನಿ. ಓವನ್ ಬೋಲ್ಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಓವನ್ ಬೋಲ್ ಒಂದು ಬೋಲ್ ಆಗುವಷ್ಟು ನಾನು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ನೋಡಿ, ನಾನು ಏನು ತೋರಿಸ್ತಾ ಇದ್ದೀನಿ, ಈ ಪುಟಾಣಿ ಗ್ಲಾಸಲ್ಲಿ ನಾನು 1 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಹಾಕ್ಕೊಂಡು ನಾನು ಡೈರೆಕ್ಟು ಓವನ್ಗೆ ಇಡ್ತೀನಿ. ಇದನ್ನು ಇಟ್ಟು ಟೈಮ್ ಸೆಟ್ ಮಾಡೋಣ. ಈಗ 10-11 ನಿಮಿಷ ಟೈಮ್ ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಇದ್ರ ಪಾಡಿಗೆ ಇದು ಬೇಯುತ್ತೆ. ಇದು ಬೇಯೋ ಹೊತ್ತಿಗೆ ನಾವು ಒಗ್ಗರಣೆಗೆ ಏನು ಬೇಕು ಅದನ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ. ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ಗೆ ಟೈಮ್ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದು ಸಹ ಬೇಯುತ್ತೆ. ಈ ಕಡೆ ನಾವು ಬೇರೆ ಕೆಲಸನೂ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ತೆಗಿತಾ ಇದ್ದೀನಿ. ಟೈಮ್ ಏನು ಸೆಟ್ ಮಾಡಿದ್ವು, ಟೈಮ್ ಮುಗೀತು. ನೋಡಿ, 11 ನಿಮಿಷದಲ್ಲಿ ನೀರಿಲ್ಲ, ಎಕ್ಸ್ಟ್ರಾ ಕೆಲಸ ಇಲ್ಲ, ಫಟಾಫಟ್ ಅಂತ ಬೆಂದೋಗಿದೆ. ಈಗ ನಾವು ಬಾಣಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ಮೊದಲಿಗೆ ಬಾಣಲಿ ಇಡೋಣ. ಬಾಣಲಿ ಕಾದ ಕೂಡಲೇ ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ನಾನು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ಅಡುಗೆಗೋಸ್ಕರ, ರೆಸಿಪೀಸ್ಗೋಸ್ಕರ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಇದು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಬಣ್ಣ ಬದಲಾಗಿದೆ. ಈಗ ನಾವು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ನಾನು ಖಾರಕ್ಕೆ ಒಂದು 5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ದೂರ ಇರಿ, ಸಿಡಿಯುತ್ತೆ ಹಸಿಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಹಾಕಿದಾಗ. ಇದೆಲ್ಲ ಫ್ರೈ ಆಗಿದ ಕೂಡಲೇ ನಾನು 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿದ್ದು ಸಹ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೇಗ ಮೆತ್ತಗಾಗಬೇಕು ಅಂದರೆ ನಾವು ಸಾಲ್ಟ್ ಹಾಕ್ಕೋಬೇಕು. ನಾನು ಇಂಗು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಆಗೋಕ್ಕೂ ತುಂಬ ಒಳ್ಳೆಯದು. ಇಂಗು ಆರೋಗ್ಯಕ್ಕೆ ಚೆನ್ನಾಗಿ ಒಳ್ಳೆಯದು. ಯೂಸ್ ಮಾಡೋರು ಯೂಸ್ ಮಾಡಿ. ನಾನಂತೂ ಸ್ವಲ್ಪ ಯಾವುದಾದ್ರು ಒಗ್ಗರಣೆಗೆ ಈ ಥರದಕ್ಕೆಲ್ಲನೂ ಹಾಕ್ತಾಯಿರ್ತೀನಿ. ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟನ್ನ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಒಂದು ಅರ್ಧ ಟೊಮೊಟೊ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನಾನು ಹುಳಿ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಅರ್ಧ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಫುಲ್ಲು ಹಾಕ್ಕೊತಾ ಇಲ್ಲ, ಪುಟಾಣಿದು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಈಗ ನಾವೇನು ಬೇಯಿಸ್ಕೊಂಡಿದ್ವಿ ಕ್ಯಾರೆಟು ಬೀನ್ಸು ಅದನ್ನು ಹಾಕ್ಕೋತಾ ಇದ್ದೀನಿ ನಾನು. ಡೈರೆಕ್ಟ್ ಓವನಲ್ಲಿ ಬೇಯಿಸೋದ್ರಿಂದ ನೀರನ್ನು ಬಸಿಬೇಕು ಅನ್ನೋಂಥದ್ದೇನು ಇರೋದಿಲ್ಲ. ನೀರಿನ ಅಂಶ ಜಾಸ್ತಿ ಇರೋಲ್ಲ, ಯಾಕೆಂದರೆ ನಾವು ಚಿಕ್ಕ ಲೋಟದಲ್ಲಿ ಹಾಕಿರೋದ್ರಿಂದ ನಾನು ಡೈರೆಕ್ಟ್ ಹಾಗೇ ಬೋಲಿಂದ ಬಗ್ಗಿಸ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಈರುಳ್ಳಿಗೆ ಸಾಲ್ಟ್ ಹಾಕಿದ್ವೋ ಆ ಸಾಲ್ಟು ಸ್ವಲ್ಪ ಬೀನ್ಸು ಕ್ಯಾರೆಟ್ಗೂ ಹಿಡಿಯೋವರೆಗೂ ಸ್ವಲ್ಪ 1-2 ಸೆಕೆಂಡು ಪ್ಲೇಟ್ ಮುಚ್ಚೋಣ. ನೋಡಿ, ಈಗ ಚೆನ್ನಾಗೆಲ್ಲ ಸೆಟ್ ಆಗಿದೆ. ಈಗ ಮತ್ತೆ ನೋಡ್ಕೊಳ್ಳಿ, ನೀವು ಸಾಲ್ಟ್ ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ. ಯಾಕೆಂದರೆ ಬೀನ್ಸು ಕ್ಯಾರೆಟ್ ಬೇಯಿಸ್ಬೇಕಾದ್ರೆ ನಾನು ಸಾಲ್ಟ್ ಹಾಕ್ಕೊಂಡಿಲ್ಲ, ಅದರಿಂದ ನನಗೆ ಸಾಲ್ಟ್ ಸಾಕು ಅನಿಸ್ತು. ಕರೆಕ್ಟಾಗಿದೆ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಬೀನ್ಸ್ ಪಲ್ಯ ಸೂಪರಾಗಿರುತ್ತೆ. ರೆಡಿಯಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ರೆಸಿಪೀಸ್ಗೋಸ್ಕರ ಫಾಲೋ ಮಾಡಿ. ಬಾಯ್.